ನಮಸ್ತೆ, ನಾನು ಡಾಕ್ಟರ್ ಚೈತ್ರ, ಕನ್ಸಲ್ಟೆಂಟ್ ಗೈನಕಾಲಜಿಸ್ಟ್, ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆ್ಯಂಡ್ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಇನ್ ದಾವಣಗೆರೆ. ಈ ವಿಡಿಯೋದಲ್ಲಿ ನಾನು ವೆಯ್ಟ್ ಲಾಸ್ ಇನ್ PCOS ಪೇಷಂಟ್ ಬಗ್ಗೆ ಮಾತಾಡ್ತಾ ಇದ್ದೇನೆ. ಟೂ ಇಂಪಾರ್ಟೆಂಟ್ ಪಾಯಿಂಟ್ ವೆಯ್ಟ್ ಲಾಸ್ನಲ್ಲಿ, ಒಂದು ಹೆಲ್ದಿ ಡಯಟ್, ಸೆಕೆಂಡ್ ಒನ್ ರೆಗ್ಯುಲರ್ ಎಕ್ಸಸೈಸ್. ನಾನು ಈ ವಿಡಿಯೋದಲ್ಲಿ ರೆಗ್ಯುಲರ್ ಎಕ್ಸಸೈಸ್ ಬಗ್ಗೆ ಮಾತಾಡ್ತೇನೆ. ಸೊ ನೀವು ರೆಗ್ಯುಲರ್ ಎಕ್ಸಸೈಸ್ ಮಾಡುವಾಗ ಎರಡು ಥರದ ಎಕ್ಸಸೈಸ್ನ ಚೂಸ್ ಮಾಡ್ಬೋದು. ಒಂದು ಮಾಡ್ರೇಟ್ ಎಕ್ಸಸೈಸ್, ಇನ್ನೊಂದು ವಿಗರಸ್ ಎಕ್ಸಸೈಸ್. ಮಾಡ್ರೇಟ್ ಎಕ್ಸಸೈಸ್ನಲ್ಲಿ ಬ್ರಿಸ್ಕ್ ವಾಕಿಂಗ್ ಮತ್ತು ಸೈಕ್ಲಿಂಗ್ ಬರ್ತದೆ. ವಿಗರಸ್ ಎಕ್ಸಸೈಸ್ನಲ್ಲಿ ಜಾಗಿಂಗ್, ಸ್ವಿಮ್ಮಿಂಗ್ ಈ ಥರ ಎಕ್ಸಸೈಸ್ಗಳು ಬರ್ತದೆ. ಸೊ ನೀವು ನಿಮ್ಮ ಬಾಡಿ, ನಿಮ್ಮದು ಫಿಸಿಕಲ್ ಆ್ಯಕ್ಟಿವಿಟಿ ಯಾವ ಥರ ಇದೆ ನೋಡಿಕೊಂಡು ಚೂಸ್ ಮಾಡ್ಬೋದು. ಸೊ ನೀವು ಮಾಡ್ರೇಟ್ ಎಕ್ಸಸೈಸ್ ಚೂಸ್ ಮಾಡಿದರೆ ಅದನ್ನು ಒಂದು 60 to 90 ಮಿನಿಟ್ಸ್ ಪರ್ ಡೇ ಮಾಡಬೇಕು ಫಾರ್ 5 days ಇನ್ ಅ ವೀಕ್. ಈಗ 60 to 90 ಮಿನಿಟ್ಸ್ ಒಂದೇ ಸ್ಟ್ರೆಚ್ಚಲ್ಲಿ ಮಾಡ್ಬೋದು. ಇಲ್ದಿದ್ದದನ್ನು ಬ್ರೇಕ್ ಮಾಡಿಕೊಂಡು 20 to 30 ಮಿನಿಟ್ಸ್ ಥರ 3 ಹೊತ್ತು ಇನ್ ಅ ಡೇ ಮಾಡ್ಬೋದು. ವಿಗರಸ್ ಎಕ್ಸಸೈಸ್ ಆದರೆ 30 ಮಿನಿಟ್ಸ್ ಪರ್ ಡೇ ಫಾರ್ 5 days ಇನ್ ಅ ವೀಕ್ ಮಾಡಬೇಕು. ಇದು ಕೂಡ ಇನ್ಕಾರ್ಪೊರೇಟ್ ಆಗಬೇಕು ನಿಮ್ಮದು ಹೆಲ್ದಿ ಲೈಫ್ ಸ್ಟೈಲಲ್ಲಿ. ಅಂದರೆ ಎವ್ರಿ ಡೇ ಎಕ್ಸಸೈಸ್ ಮಾಡಬೇಕು. ಯಾವುದನ್ನು ನೀವು ಚೂಸ್ ಮಾಡ್ತಾರೆ ಅದರ ಪ್ರಕಾರ ಮಾಡಿಕೊಂಡು ಹೋಗಬೇಕು. ಸೊ ನೀವು ಈ ಥರ ಕಂಬೈನ್ಡ್ ಆಗಿ ಡಯಟ್ ಮತ್ತು ರೆಗ್ಯುಲರ್ ಎಕ್ಸಸೈಸ್ ಮಾಡಿದರೆ ನಿಮ್ಮದು ವೆಯ್ಟ್ ಲಾಸ್ ಖಂಡಿತ ಕಾಣಿಸಿಕೊಳ್ತದೆ. ಥ್ಯಾಂಕ್ ಯು.